ಇಲ್ಲ ಹೇಳುದಲ್ಲ ಬಾ. ಅಲ್ಲ ನಾನು ಈ ಗೇಟಲ್ಲಿ ಯಾಕೆ ಬರಲ್ಲ ಅಂದ್ರೆ ಇದಕ್ಕೆ ಬರಲ್ಲ, ನಿಮ್ಗೆಲ್ಲ ತೊಂದರೆ ಕೊಡ್ಬೇಕಲ್ಲ ನಾವು ಅಂತ. ಭಾರಿ ಬದಲಾವಣೆಯ ಚರ್ಚೆ ಅಂತ ಹಾಕಿದಿರಿ. ಮತ್ತೆ ಸೆಪ್ಟೆಂಬರ್ ಕ್ರಾಂತಿ ಏನ್ ಸರ್? ಸೆಪ್ಟೆಂಬರ್ ಕ್ರಾಂತಿ ಆಗಸ್ಟ್ ಕ್ರಾಂತಿ ಅಂತ ಕೇಳಿಲ್ವಾ? ಮೇ ಕ್ರಾಂತಿ ಕೇಳಿಲ್ವಾ? ಹಂಗೆ ಇದು ಒಂದು ಕ್ರಾಂತಿ ಸೆಪ್ಟೆಂಬರ್ ಅಲ್ಲಿ. ಅದೆಲ್ಲ ಮೊದಲೇ ಹೇಳಿದ್ರೆ ನಿಮಗೆ ಆಸಕ್ತಿ ಹೋಗ್ಬಿಡ್ತೈತೆ. ಅದಕ್ಕೋಸ್ಕರ ನಿಧಾನವಾಗಿ ಮಾಡೋಣ. ಅಲ್ಲ, ಯಾವ ರೀತಿ ಬೇಕಾದ್ರೂ ಊಹೆ ಮಾಡ್ಕೋಬಹುದು. ನಿಮ್ಮ ಹೇಳಿಕೆ ರೀತಿಯಲ್ಲೇ ಸತೀಶ್ ಜಾರಕಿಹೊಳಿ ಅವರು ಕೂಡ ಹೇಳಿದ್ದಾರೆ, ಆಗುತ್ತೆ ಸರ್ಕಾರದ ಮಟ್ಟದಲ್ಲಿ ಆಗಲ್ಲ, ಸಚಿವರ ಮಟ್ಟದಲ್ಲಿ ಆಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಹೌದು ನೋಡಿ, ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಕ್ಕಂತ ನೀರು. ಆ ನೀರು ಹರಿಯುವಂತ ಕಾಲದಲ್ಲಿ ಯಾವಾಗ್ಲೂ ಕೂಡ ಬಾರೆ ಅಂದ್ರೆ ದಿಬ್ಬು ಕಟ್ಟೋದಿಲ್ಲ. ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿತಾ ಹೋಗ್ತದೆ. ಹಾಗೆ ರಾಜಕಾರಣನೂ ಅಷ್ಟೇ, ಏನೇನ್ ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ, ಆ ಘಟನಾವಳಿಗಳನ್ನ ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯುತ್ತೆ. ಸರ್, ಈಗ ಹೈಕಮಾಂಡ್ ಭೇಟಿ ಬಳಿಕ ಈ ಹೇಳಿಕೆ ಸಾಕಷ್ಟು ಆಗ್ತಿದೆ. ಸಿಎಂ ಮತ್ತೆ ಎಲ್ಲ ಡೆಲ್ಲಿಗೆ ಹೋಗಿದ್ರು, ಡೆವಲಪ್ಮೆಂಟ್. ಈಗ ಸಿಎಂ ಏನ್ ಮುಚ್ಚು ಮರೆ ಮಾಡಿ ಯಾರಿಗೂ ಹೇಳದೆ ಏನು ಹೋಗಿಲ್ಲ. ನೀವು ಎಲ್ಲ ಅದನ್ನ ವರದಿ ಮಾಡಿದಿರಿ. ಅವರು ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿದ್ದಾರೆ, ನಮ್ಮ ಪಕ್ಷದ ಮುಖಂಡ KC ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ, ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿದ್ದಾರೆ. ಹಾಗೆ ರಾಜಕೀಯ ಕಾರ್ಯಚಟುವಟಿಕೆಗಳು ಚರ್ಚೆನೂ ಮಾಡ್ಕೊಂಡ್ ಬಂದಿದ್ದಾರೆ. ಮತ್ತೆ ಸರ್ಕಾರದ ಏನು ನಮ್ಮ ವಿಧೇಯಕಗಳು ರಾಷ್ಟ್ರಪತಿಗಳ ಹತ್ರ ಏನೆಲ್ಲ ಬಾಕಿ ಇದೆ, ಆ ವಿಧೇಯಕಗಳ ಬಗ್ಗೆನೂ ಕೂಡ ಮನವರಿಕೆ ಮಾಡ್ತಕ್ಕಂಥದ್ದು ರಾಷ್ಟ್ರಪತಿಗಳಿಗೆ ಮಾಡಲಿಕ್ಕೆ ಅವರು ದೆಹಲಿ ಪ್ರವಾಸ ಇತ್ತು, ನಿನ್ನೆ ರಾತ್ರಿ ಬಂದಿದ್ದಾರೆ. ಅದರಿಂದ ಅದಕ್ಕೋಸ್ಕರ ಏನು ಹೆಚ್ಚು ಮಹತ್ವ ಕೊಡುವಂಥದ್ದು ಏನಿಲ್ಲ. ರಾಹುಲ್ ಗಾಂಧಿ ಅವರು ಹೊರದೇಶದಲ್ಲಿರೋ ಹಿನ್ನೆಲೆಯಲ್ಲಿ ಅವರು ಬಂದ ನಂತರ ಕೆಲವು ರಾಜಕೀಯ ಬದಲಾವಣೆಗಳು ತೀರ್ಮಾನಗಳು ಆಗ್ತವೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದ್ದೀನಿ. ಸಿಎಂ ಬದಲಾವಣೆ ಅಂತ ಚರ್ಚೆಗಳೇನಾದ್ರು ಸರ್? ಯಾಕಂದ್ರೆ 2.5 ವರ್ಷ ಆದ್ಮೇಲೆ ಬದಲಾವಣೆಗಳು ಆ ತರದ್ದು ಕಾಂಗ್ರೆಸ್ ಚರ್ಚೆ. ಯಾರು ಹೇಳಿದ್ರು ನಿಮ್ಗೆ 2.5 ವರ್ಷ ಆದ್ರೆ? ಅವ್ರ ಪಕ್ಷದಲ್ಲೇ ಇವಾಗ ವಿಜಯೇಂದ್ರ ಅಶೋಕ್ ಅವ್ರು ದೆಹಲಿಗೆ ಹೋಗಿದ್ದಲ್ಲ, ಯಾಕೆ ಹೋಗಿದ್ರು? ಅವರಲ್ಲೂ ಬದಲಾವಣೆಗಳು ಇದಾವೆ ಅಂತ ಇದೆಯಲ್ಲ. ರಾಜಕಾರಣದಲ್ಲಿ ನಾನು ಮೊದಲೇ ಹೇಳಿದೆ, ಇದು ನಿಂತ ನೀರಾಗೋದಿಲ್ಲ, ಹರಿತಕ್ಕಂಥ ನೀರು. ಆ ಹರಿತಕ್ಕಂಥ ಸಂದರ್ಭ ಹಾಗೇನೆ ರಾಜಕೀಯದಲ್ಲೂ ಕೂಡ ಏನೆಲ್ಲ ತೀರ್ಮಾನಗಳಾಗ್ತವೆ, ಆ ತೀರ್ಮಾನಗಳನ್ನು ಆಧರಿಸಿ ಮುಂದಿನ ಚಟುವಟಿಕೆಗಳು ನಡೀತವೆ. ಬದಲಾವಣೆ ಪ್ರಶ್ನೆ ನೀವೆಲ್ಲ ಏನಂದ್ರೆ ಬದಲಾವಣೆ ಇಲ್ಲ ಅಂತ ಹೇಳಿ ಅಥವಾ ಐತೆ ಅಂತ ಹೇಳಿ ಅಂತ ನಿಮ್ ನಿರೀಕ್ಷೆ ಇರ್ಬೋದು. ಬದಲಾವಣೆಗಳು ಇರ್ಬೋದು, ಇಲ್ಲದೆ ಇರ್ಬೋದು, ಯಾವ್ದು ಇಲ್ಲದೆ ಎಲ್ಲ ಅಂತಿಮ ತೀರ್ಮಾನ ಹೈಕಮಾಂಡ್ ಅವ್ರು ತೆಗೆದುಕೊಳ್ತಾರೆ. ಹಾಗಾದ್ರೆ ವಾಸ್ತವಾಂಶ ನಿಮಗೆ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ತೀರಿ ಅಂತ ಅನ್ಕೊಂಡಿದ್ದೀನಿ. 13ರಿಂದ 18 ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರು, ಒಂದೇ ಪವರ್ ಸೆಂಟರ್ ಇದ್ರು. ಆಗ ಡಾಕ್ಟರ್ G. ಪರಮೇಶ್ವರ್ ಅಧ್ಯಕ್ಷರಿದ್ರು, ಮತ್ತೆ ದಿನೇಶ್ ಗುಂಡೂರಾವ್ ಅವರು ಅಧ್ಯಕ್ಷರಿದ್ರು. ಅವರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೊಂದಾಣಿಕೆಯಿಂದ ಎಲ್ಲ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು. ಈಗ ಪವರ್ ಸೆಂಟರು, ಅಧ್ಯಕ್ಷದೊಂದು ಪವರ್ ಸೆಂಟರ್ ಇದೆ, ಇವ್ರದೊಂದು ಪವರ್ ಸೆಂಟರ್ ಇದೆ, ದೆಹಲಿನಲ್ಲೂ ಒಂದು ಪವರ್ ಸೆಂಟರು. ನಮ್ಮನ್ನೆಲ್ಲರೂ ಕೂಡ ಸರಿದಾರಿಗೆ ತಗೊಂಡು ಹೋಗುವಂತ ಕೆಲಸ ದೆಹಲಿಯವರು ಮಾಡ್ತಿರ್ತಾರೆ, ಅದು ಒಂದು ಪವರ್ ಸೆಂಟರ್. ಹೀಗಾಗಿ ಪವರ್ ಸೆಂಟರ್ಗಳು ಹೆಚ್ಚೆಚ್ಚು ಆದಂಗೆ ಯಾವನೇ ಒಬ್ಬ ಮನುಷ್ಯ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಳ್ಳಕ್ ಆಗೋದಿಲ್ಲ. ಆ ರೀತಿ ಇರೋದ್ರಿಂದ ಎಂತವ್ರಿಗೂ ಕೂಡ ಕೆಲವೊಮ್ಮೆ ನಿರ್ಧಾರಗಳನ್ನ ತತ್ಕ್ಷಣ ತೆಗೆದುಕೊಳ್ಳೋದಕ್ಕೆ ತೊಂದರೆ ಆಗ್ತದೆ. ನೋಡಿ, ಪವರ್ ಸೆಂಟರ್ಗಳು ಆದ್ಮೇಲೆ ಕನ್ಸೆನ್ಸಸ್ ಡಿಸಿಷನ್ ಆಗ್ಬೇಕು. ಯಾರೊಬ್ಬರೇನೆ ಒಂದೇ ತೀರ್ಮಾನ ತೆಗೆದುಕೊಂಡು ಇನ್ನೊಬ್ಬರಿಗೆ ಒಪ್ಸತಕ್ಕಂತ ಪ್ರಯತ್ನ ಮಾಡಕ್ ಆಗೋದಿಲ್ಲ. ಆ ತೀರ್ಮಾನಗಳು ಸಾಧನೂ ಆಗೋದಿಲ್ಲ. ಆದ್ರಿಂದ ಎಷ್ಟೇ ಪವರ್ ಸೆಂಟರ್ಗಳು ಆದ್ರೂ ಕೂಡ ಯಾರೊಬ್ರು ಕೂಡ ಏಕಪಕ್ಷೀಯವಾಗಿ ತೀರ್ಮಾನ ತೆಗೆದುಕೊಂಡು ನಾನು ಈ ತೀರ್ಮಾನ ತಗೊಂಡಿದ್ದೀನಿ. ಹಾಗಾಗಿ ಕನ್ಸೆನ್ಸಸ್ ಮೇಲೆ ತೀರ್ಮಾನಗಳು ಆಗ್ತವೆ, ಅದಕ್ಕೆ ಸಮಯ ತಗೊಳ್ಳೋದು. ಇನ್ನೂ ಇರ್ಬೋದು, ಇಲ್ಲ ಅಂತ ಯಾರು ಹೇಳಲಿಕ್ಕೆ ಆಗ್ತದೆ. ಒಳ್ಳೇದು ಕೆಟ್ಟದು ಅನ್ನೋದನ್ನ ಆಮೇಲೆ ಚರ್ಚೆ ಮಾಡಿ ನಡೀರಿ. ಕೆಲವೊಮ್ಮೆ ಒಳ್ಳೇದು ಆಗ್ತದೆ, ಕೆಲವೊಮ್ಮೆ ಕೆಟ್ಟದು ಆಗ್ತದೆ. ಇಲ್ಲ, ಇನ್ನೂ ಒಂದೆರಡು ಜಾಸ್ತಿ ಆಗ್ಲಿ ಅಂತ ನನ್ನ ಆಶಯ. ಪಾಟೀಲ್ ಅವ್ರನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ನಿನ್ನೆಲ್ಲ ಮಾತಾಡೋಡ್ರಿ,
ಬಿ ಆರ್ ಪಾಟೀಲ್ ಮನೀಷ್ ಅವರು ಸಮಾಜವಾದಿ ಹಿನ್ನೆಲೆಯಲ್ಲಿ ಅವರು ಡಾಕ್ಟರ್ ರಾಮ್ ಮನೋಹರ್ ಲೋಹಿಯ ತತ್ವಗಳನ್ನು ಇಟ್ಕೊಂಡು ಬಂದಿರತಕ್ಕಂಥವ್ರು. ಅವ್ರು ಏನೇ ಒಂದು ಮಾತಾಡಿದ್ರು ಕೂಡ ಅದನ್ನು ಯಾರು ಲಘುವಾಗಿ ತೆಗೆದುಕೊಳ್ಳೋದಿಲ್ಲ. ಸಿಎಂ ಅವರು ಬಹಳ ಆತ್ಮೀಯ ಸ್ನೇಹಿತರು, ಅವರು ಹೋಗೋ ಬಾರೋ ರೀತಿಯಲ್ಲಿ ಮಾತಾಡ್ತಕ್ಕಂಥವ್ರು. ಅದು ಅವರಲ್ಲಿ ಆತ್ಮೀಯತೆ ಇದೆ. ಆತ್ಮೀಯತೆ ಹೆಚ್ಚಾಗಿ ಏನಾದರೂ ಮಾತಾಡಿರ್ಬೋದು ಬಿ ಆರ್ ಪಾಟೀಲ್ದು. ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟು ಅವ್ರವ್ರಿಗೆ ಬಹಳ ವ್ಯತ್ಯಾಸ ಬಂದ್ಬಿಟ್ಟಿದೆ ಅಂತೇಳಿ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು ಸರಿಯಾದಲ್ಲ. ಸಚಿವರು ಸಿಕ್ಕಿಲ್ಲ ಅಂತ ರಾಜ್ಯಕ್ಕಾಗಿ ಸರ್ ಕೆಪಿಸಿಸಿ ಬದಲಾವಣೆ ಆಗುತ್ತೆ ಅಂತ ಯಾಕಂದ್ರೆ ನೀವು ಕೂಡ ಆಕಾಂಕ್ಷಿ ಇದ್ರಿ. ನಾನು ಕೆಪಿಸಿಸಿ ಅಧ್ಯಕ್ಷದ ಆಕಾಂಕ್ಷಿ ಅಂತ ಹೇಳಿದ್ದು ಸತ್ಯ. ಇವತ್ತು ಕೊಟ್ರೆ ಕೆಲಸ ಮಾಡ್ತೀನಿ, ಮಂತ್ರಿಗಿರಿ ಬಿಡ್ತೇನೆ. ಆಗ್ಬೇಕು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಆಗ್ಬೇಕು. ನಾನು ಯಾವ ಅಧಿಕಾರ ಯಾವತ್ತೂ ಕೇಳಿದವರಲ್ಲ. ಅಧಿಕಾರ ಯಾವುದೇ ನನಗೆ ಬಂದರೂ ಕೂಡ ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನಿರ್ವಹಿಸ್ತಕ್ಕಂಥ ಒಂದು ಶಕ್ತಿ ನನಗೆ ನಮ್ಮ ಕ್ಷೇತ್ರ ಜನ ಕೊಟ್ಟಿದೆ. ಸರ್ ರಾಜಕ್ಕಾಗಿ ಮಂತ್ರಿಗಳ ಕೈಗೆ ಸಿಕ್ತಿಲ್ಲ ಅನ್ನುವಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕ್ಕಾಗಿ ನೋಡಿ, ಅವರು ಸೀನಿಯರ್ ಸದಸ್ಯರು. ಅವರು ಯಾವಾಗಲೂ ವಾರದಲ್ಲಿ 1 ದಿವಸ 2 ದಿವಸ ಬೆಂಗಳೂರಿಗೆ ಬರ್ತಾರೆ. ಬರೋ ದಿವಸ ಅವರೇನು ಎಲ್ಲ ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ, ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಅವ್ರು ಕೆಲವು ಸಚಿವರು ಸಿಗ್ತಾ ಇಲ್ಲ ಅಂತಕ್ಕಂಥ ವಿಚಾರ ಏನು ಪ್ರಸ್ತಾಪ ಮಾಡ್ತಾರೆ, ಅದನ್ನ ಪಕ್ಷದ CLP ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರೆ ಯಾರೆಲ್ಲ ಸಚಿವರು ಲೋಪ ಎಸಗಿದ್ದಾರೆ ಅವರೆಲ್ಲ ಸರಿಪಡಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.